ಭಾಗಿಯಾಗ್ತಾರೆ. ಭಾಗಿಯಾದಾಗ ಅಮಿತ್ ಶಾ ಅವರು ಕೂಡ ಇರ್ತಾರೆ, ಡಿಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ. ಅವರಿಬ್ರು ಭೇಟಿ ಮಾಡಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಏನೆಲ್ಲ ಮಾತುಕತೆ ನಡೆಸಿದ್ದಾರೆ ಅದರ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮಧ್ಯದಲ್ಲಿ ಸದ್ಗುರುಗಳು ಕೂತಿದ್ದಾರೆ, ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೂಡ ಕೂತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೂತಿರುವಂತಹ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಷ್ಟೇನಾ? ಅಲ್ಲ, ಬಹಳಷ್ಟು ಚರ್ಚೆಗಳಾಗಿದೆ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆ ಮಾಹಿತಿ ಏನು? ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ನಡುವೆ ಏನ್ ಚರ್ಚೆ ಆಗಿರಬಹುದು? ಕೇವಲ ಇಬ್ರು ವಿಶಸ್ ಮಾಡಿಕೊಂಡ್ರು ಅಷ್ಟೇನಾ? ಅಥವಾ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಇದು ಪುಷ್ಟಿ ನೀಡುವಂತಹ ಭೇಟಿನ? ಕೆಲವೊಂದಷ್ಟು ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಈಗ ಪ್ರಮುಖವಾಗಿ ನೋಡಿ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಟ್ಟು 2 ಬಣ ಅಂತಿತ್ತು. ಒಂದು ಸಿಎಂ ಬಣ, ಮತ್ತೊಂದು ಕಡೆ ಡಿಸಿಎಂ ಬಣ ಅಂತೇಳಿ. ಇದರ ನಡುವೆ ಪರಮೇಶ್ವರ್ ಅವರು ಕೂಡ ಒಂದು ಟೀಮ್ ಅನ್ನ ಕಟ್ತಾರೆ. ಅಲ್ಲಿಗೆ 3 ಟೀಮ್ಗಳು ಯಾರು ಸಿಎಂ ಆಗಬೇಕು ಅಂತೇಳಿ. ಆದ್ರೆ ಡಿಕೆ ಶಿವಕುಮಾರ್ ಅವರು ಆರಂಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಗೆಲುವು ದಾಖಲಾದ ಬಳಿಕ 135 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಆಗ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದು ಕೂತ್ಕೋತಾರೆ, ನನಗೆ ಸಿಎಂ ಸ್ಥಾನ ಬೇಕು ಅಂತೇಳಿ. ಆದ್ರೆ ಸಿಗೋದಿಲ್ಲ. ಕೊನೆಗೆ ಒಂದು ವೋಟಿಂಗ್ ಮೂಲಕ ಹೋದಾಗ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತಾರೆ, ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅಲ್ಲಿಗೆ ಸುಮ್ಮನಾಗೋದಿಲ್ಲ. ಇವತ್ತು ಕೂಡ ಚರ್ಚೆ ಆಗ್ತಾ ಇರೋದು 50-50 ಅಂತ ಹೇಳಿ. ಆದ್ರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ಭೇಟಿಯ ಇನ್ಸೈಡ್ ಮಾಹಿತಿ ಇದೆ. ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ವದಂತಿ ನಡುವೆ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಒಂದು ದೊಡ್ಡ ಮೆಸೇಜ್ ಹೋಗಿದೆ. ಹೈಕಮಾಂಡ್ ನಿಂದ ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಮಾಡುವ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ ಅಮಿತ್ ಶಾ ಮುಖಾಮುಖಿ ಆಗಿರುವಂತಹ ದೃಶ್ಯಾವಳಿಗಳನ್ನೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು ಕೂಡ ಹೇಳ್ತಾ ಇದ್ರು, 2023ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಯಾವ ಮಟ್ಟದಲ್ಲಿ ಕೆಲಸ ಮಾಡಿದ್ರು, ಅಂದ್ರೆ ಅವರು ಮಾಡಿದಂತ ಕೆಲಸಕ್ಕೆ ಅವರಿಗೆ ಈ ಬಾರಿ ಸಿಎಂ ಪಟ್ಟ ಗ್ಯಾರಂಟಿ, ಯಾರಾಗ್ತಾರೆ ಸಿಎಂ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿತ್ತು. ಕುರ್ಚಿ ಕದರ ಶುರುವಾಗಿತ್ತು. ಈ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ರು, ಚುನಾವಣೆ ಪೂರ್ವ ಶಕ್ತಿ ಪ್ರದರ್ಶನ ಮಾಡಿದ್ರು ಕೂಡ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಡಿಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಇವತ್ತಿನ ಈ ಸಂದರ್ಭವನ್ನ ಒಂದು ಕಡೆ ಯೋಚಿಸಿ, ಅವತ್ತಿನ ಆ ಸಂದರ್ಭವನ್ನ ಇನ್ನೊಂದು ಕಡೆ ಯೋಚಿಸಿ. ಅವತ್ತೊಂದು ಮಾತು ಹೇಳ್ತಾರೆ, ಸೋನಿಯಾ ಗಾಂಧಿ ಅಮ್ಮ ಇರೋವರೆಗೂ ಅವರು ನನಗೆ ಹೇಳಿದ್ದಾರೆ, ಅವರು ನಾನು ಎಷ್ಟು ಅನ್ಯೋನ್ಯವಾಗಿದ್ದೀವಿ, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಟ್ಟು ಹೋಗುವುದಿಲ್ಲ, ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ ಅನ್ನುವಂತ ಮಾತುಗಳನ್ನು ಆಡಿದನ್ನು ಕೂಡ ನೀವು ಈ ಬಾರಿ ನೆನಪಿಸಿಕೊಳ್ಳಬಹುದು. ಆದರೆ ಡಿಕೆ ಶಿವಕುಮಾರ್ ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆ ಒಂದು ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಈ ಹಿಂದೂ ವಿಚಾರವಾಗಿ ಸಾಕಷ್ಟು ಭಾಷಣಗಳನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾನು ನಿಮಗೆ ನೆನಪಿಸಲಿಕ್ಕೆ ಬರೋದಾದ್ರೆ, ಹ್ಯಾರಿಸ್ ಕುತ್ಕೊಂಡಿರುವಂತಹ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಹ್ಯಾರಿಸ್ ಕುತ್ಕೊಂಡಿರ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಡಿಕೆ ಶಿವಕುಮಾರ್, ಹ್ಯಾರಿಸ್ ನಾವು ಹಿಂದೂ, ನಾನು ಹುಟ್ಟುತ್ತಲೇ ಹಿಂದೂ, ಬದುಕಿದ್ರು ಹಿಂದುವಾಗಿ ಸತ್ರು ಹಿಂದುವಾಗಿ ಅನ್ನುವಂತ ಮಾತುಗಳನ್ನು ಹೇಳಿರ್ತಾರೆ. ಈ ಮಾತುಗಳು ಕೂಡ ನಿಮಗೆ ನೆನಪಿರಬಹುದು ಬಹುಶಃ. ಇವತ್ತು ಅದೇ ರೀತಿಯಾದಂತಹ ಒಂದು ಸಂದರ್ಭ ನಿರ್ಮಾಣ ಆಗಿರೋದನ್ನ ಗಮನಿಸ್ತಾ ಇದ್ರೆ ಯಾವ ರೀತಿ ಸಂದೇಶವನ್ನ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂತ ಚರ್ಚೆಯಲ್ಲಿ ಶುರುವಾಗ್ತಾ ಇರುವಂತದ್ದು. ಇನ್ನು ಬಹಳ ಪ್ರಮುಖವಾಗಿ ನೋಡಿ, ಗಮನಿಸಬಹುದು, ಕಾಂಗ್ರೆಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಗ್ತಾ ಇರೋದು. ಈ ಮೊದಲು ವರದಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ನಮ್ಮ ವರದಿಗೆ ಪೂರಕವಾಗಿ ಕಾಂಗ್ರೆಸ್ ಮೂಲಗಳ ಮಾಹಿತಿ. ಅಕ್ಟೋಬರ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ರಿಪಬ್ಲಿಕ್ ವರದಿ ಬಿತ್ತರಿಸಿತ್ತು. ಈ ಮೊದಲು ವರದಿ ಮಾಡಿದ್ದೇ ರಿಪಬ್ಲಿಕ್ ಕನ್ನಡ. ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಮೂಲಗಳಲ್ಲೇ ಸಾಕಷ್ಟು ಮಾತುಗಳು ಕೇಳಿ ಬಂದಿದ್ದು. ಡಿಕೆ ಶಿವಕುಮಾರ್ ಮನಸ್ಸು ಯಾವ ರೀತಿ ಇದೆ, ಬದಲಾಗುವಂತ ಸಾಧ್ಯತೆ ಇದೆಯಾ, ಹೋಗುವಂತ ಸಾಧ್ಯತೆ ಇದೆಯಾ? ಆದ್ರೆ ಡಿಕೆ ಶಿವಕುಮಾರ್ ಕೊಡ್ತಾ ಇದ್ದಿದ್ದು ಕ್ಲಾರಿಟಿ, ನಾನು ಹುಟ್ಟಿನಿಂದಲೇ ಕಾಂಗ್ರೆಸ್ ಅಂತ ಹೇಳಿ. ಕಾದ್ ನೋಡ್ಬೇಕಾಗುತ್ತೆ ಏನಾಗುತ್ತೆ ಅಂತ ಹೇಳಿ. ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡ. 50-50 ಅನುಪಾತದಂತೆ ಈಗ ಇಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ, ಮಾತುಕತೆಗಳು ಕೂಡ ಆಗುತ್ತೆ ಅಂತೇಳಿ. ನೋಡಿ, ಮೊನ್ನೆ ನಾವು ರಾತ್ರಿ ಬ್ರೇಕ್ ಮಾಡ್ತೀವಿ,
ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ, ತುಂಬಾ ಕೋಪದಲ್ಲಿರ್ತಾರೆ, ಗರಂ ಆಗಿರ್ತಾರೆ. ಮಾಧ್ಯಮದವರು ಸಾಕಷ್ಟು ಪ್ರಶ್ನೆಗಳನ್ನ ಮಾಡಿದಾಗ ಒಂದು ಕಪ್ ಟೀ ಕುಡಿಲ್ಲ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಒಂದು ಕಪ್ ಟೀ ಕುಡಿತೀನಿ ಅಂತೇಳಿ ಯಾವುದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ. ಅಲ್ಲಿಗೆ ಏನೋ ಒಂದು ಸ್ಪಷ್ಟ ಸಂದೇಶ ಡಿ ಕೆ ಶಿವಕುಮಾರ್ ಅವರಿಗೆ ರವಾನೆ ಆಗಿತ್ತು ಅನ್ನೋದು ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ. ನೋಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರಲಿಲ್ಲ. ಆದ್ರೆ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂತ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಕಂಪ್ಲೇಂಟ್ ಗಳನ್ನ ಮಾಡಿ ಬರ್ತಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ನಾಯಕರು ಕೊಟ್ಟಿದ್ದಂತ ಮಾತನ್ನ ಉಳಿಸಿಕೊಳ್ಳಿ ಅನ್ನುವ ಅರ್ಥದಲ್ಲೇ ಒಂದಷ್ಟು ಚರ್ಚೆಗಳನ್ನ ಮಾಡಿ ಹೊರಬಂದು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ಆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡುವ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಆಗುತ್ತಂತೆ, ಮುಂದಿನ ದಿನದಲ್ಲಿ ನಿಮ್ಮ ವಿರುದ್ಧವಾಗಿ ಒಂದಷ್ಟು ಬಣ, ಈಗ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ರಾಜಣ್ಣ ಟೀಮ್ ಆಗಿರ್ಬೋದು, ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಮಾಡ್ತಿದ್ದಾರೆ, ಸಾಲು ಕಂಪ್ಲೇಂಟ್ ಗಳನ್ನ ತಗೊಂಡು ಹೋಗ್ತಿದಾರಂತೆ. ಹೌದಾ? ಈ ತರದ ಒಂದಷ್ಟು ಜನರಲ್ ಪ್ರಶ್ನೆಗಳು ಇದ್ದಾಗ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಏನಿತ್ತು ಅಂತಂದ್ರೆ, ಒಂದು ಕಪ್ ಟೀ ಕುಡಿತೀನಿ ಅಂತ ಅನ್ನುವ ರೀತಿಯಲ್ಲಿ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ರು. ಅದಾದ ಬಳಿಕ ನೇರವಾಗಿ ನಿನ್ನೆ ಕಾಣಿಸಿಕೊಂಡಿದ್ದು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ಅವರಾಗವರೇ ಪ್ರೆಸ್ ಮೀಟ್ ಅನ್ನ ಕರೆದು, ನಾನು ಈ ತರ ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀನಿ, ಕಳೆದ ವರ್ಷ ನನ್ನ ಪುತ್ರಿ ಹೋಗಿದ್ಲು, ಈ ಬಾರಿ ನಾನು ಹೋಗ್ತಾ ಇದ್ದೀನಿ, ಸದ್ಗುರುಗಳು ಬಂದು ನಮ್ಮ ಮನೆಯಲ್ಲಿ ಇನ್ವೈಟ್ ಮಾಡಿ ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿ ನಿನ್ನೆ ಹೋಗಿದ್ರು. ನಿನ್ನೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ನಡುವೆ ಕೂಡ ಸಾಕಷ್ಟು ಚರ್ಚೆಗಳಾಗಿದೆ. ಕೇವಲ ವಿಶ್ವಾಸ ಅಷ್ಟೇ ಅಲ್ಲ, ಮಾತುಕತೆ ಅಂತೂ ನಡೆಸಿರುತ್ತೆ. ಇದು ಆನ್ ಕ್ಯಾಮ್ರಾ, ಇದು ಬಿಹೈಂಡ್ ಕ್ಯಾಮ್ರಾ ಏನೆಲ್ಲ ಚರ್ಚೆ ಆಗಿರುತ್ತೆ, ಅದರ ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವೀಕ್ಷಕ, ಇದು ಬಹಳ ಕ್ಲಿಯರ್ ಆದ ಒಂದು ಬಿಗ್ ಪೊಲಿಟಿಕಲ್ ಮೆಸೇಜ್. ಹೇಗೆ ಅಂತ ನೋಡೋದಾದ್ರೆ, ಈ ಕೆಲವು ದಿನಗಳ ಹಿಂದೆ ನಾವು ನೋಡೋದಾದ್ರೆ, ನಾಗೇಂದ್ರ, ಇಫ್ ಯು ಕ್ಯಾನ್ ರಿಮೆಂಬರ್, ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಮಾತು ಬಹಳ ಜೋರಾಗಿ ಕೇಳಿ ಬಂತು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಕೂಗು ಕೂಡ ಬಹಳ ಜೋರಾಗಿ ಕೇಳಿ ಬಂತು ರಾಜ್ಯದಲ್ಲಿ. ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಬಣದಿಂದ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅನ್ನೋಂತ ಒಂದು ದಾಳವನ್ನು ಉರುಳಿಸಿದ್ರು. ಅದಕ್ಕೆ ಕೌಂಟರ್ ಆಗಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡಿಕೊಡಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಸ್ಥಾನದ ಬುಡಕ್ಕೆ ಕುತ್ತು ತರುವಂತ ಪ್ರಯತ್ನಗಳಾಯಿತು. ಆಗ ಒಟ್ಟಾರೆ ಇವೆಲ್ಲವೂ ಕೂಡ ಒಂಥರ ಪ್ಯಾಸಿಫೈ ಆಗಿ, ನೀವು ಸಿಎಂ ಬದಲಾವಣೆ ಕೇಳಬೇಡಿ, ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕೇಳಲ್ಲ, ಈಗ ಯಥಾಸ್ಥಿತಿ ಮುಂದುವರಿಲಿ ಅನ್ನೋ ಒಂದು ಮೆಸೇಜ್ ನ ಹೈಕಮಾಂಡ್ ಪಾಸ್ ಆನ್ ಮಾಡ್ತಾ, ಇದು ಎಲ್ಲ ಒಂದು ಕಡೆ ಡಿಕೆ ಬಣವನ್ನ ಇನ್ನಷ್ಟು ಟ್ರಿಗರ್ ಮಾಡ್ತಾ. ಜೊತೆಗೆ ನಾವು ಗಮನಿಸೋದಾದ್ರೆ, ಶಾಸಕರನ್ನ ಹಿಡಿದಿಡುವಂತಹ ಪ್ರಯತ್ನಗಳು ಎರಡೂ ಬಣದ ಕಡೆಯಿಂದ ಕೂಡ ಆಗಿದ್ವು ಅನ್ನುವಂತಹ ಮಾಹಿತಿ ಕೂಡ ಇತ್ತು ರಾಜಕೀಯ ಸರ್ಕಲ್ಗಳಲ್ಲಿ. ಈಗ ಹಾಗಾದ್ರೆ ನಾವು ನೋಡಬಹುದು, ಇನ್ನೊಂದು ಬಹಳ ಕ್ಲಿಯರ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಏನಂತಂದ್ರೆ, ಮಹಾಕುಂಭ ಮೇಳದ ಸಂದರ್ಭ